ಗೊತ್ತಾಗ್ಬಿಟ್ಟಿದ್ರೆ maybe I don't know how it would have happened. So I understood slowly that there is an example he gives normally to people who ask. Santosh, 15 minutes. 15 minutes. So he gives a very poignant example normally. When people ask me why you anta bandaga, he gives a beautiful example. He says, ಭೂಮಿಯಲ್ಲಿ ನೀರಿದೆ ಅಂತ ಗೊತ್ತಿರುತ್ತೆ, ಇಂಥ ಕಡೆ ನೀರಿದೆ, ನೀರು ಏನು ಅಂತಲೂ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾಲೆಜ್ ಇರುತ್ತೆ, ಆ ನೀರನ್ನ ಕುಡಿದಿರಲ್ಲ. ಓಕೆ, ಆ ನೀರನ್ನ ಕುಡಿಬೇಕು ಅವ್ರು ಏನ್ ಮಾಡ್ಬೇಕು? ಅಲ್ಲಿ ಅಡಿಯಿಂದ ಕುಡಿಯಕ್ಕಾಗತ್ತಾ? ಕ್ಯಾನ್ ಯು ಗೋ ಡೈರೆಕ್ಟ್ ಟು ದ ಡೆಪ್ತ್ ಅಂಡ್ ಡ್ರಿಂಕ್? ವಾಟ್ ವಿ ಶುಡ್ ಡು? ಭೂಮಿಯಲ್ಲಿರೋ ನೀರನ್ನ ನಾವು ಕುಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? Drawing how? Before drawing, dig. You have to dig. Alva. So what are you digging? The first layers, superficial layers. What are the superficial layers? It is not Vedanta. It is not Upanishads. It is nothing. It is just character. Are you a good person? Are you a beautiful minded person? Are you good to everyone? ಸಿಂಪಲ್. ಇನ್ನೊಬ್ರ ಮನೆಗೆ ಹೋದಾಗ ಆಚೆ ಬರ್ಬೇಕು, ಗೇಟ್ ಹಾಕ್ತೀಯಾ? ಇನ್ನೊಬ್ರ ಮನೆಗೆ ಹೋದಾಗ ವೈಫೈ ಪಾಸ್ವರ್ಡ್ ತೊಗೊಂಡಿರ್ತೀರಾ, ಅದನ್ನ ಆಲ್ವೇಸ್ ಕನೆಕ್ಟ್ ಮಾಡಲ್ ಹಾಕ್ತಿರೋ ಇಲ್ವೋ? ಸಿಂಪಲ್ ಥಿಂಗ್ಸ್. ಇದು ನೋ ಹೈ ಫಂಡ ಥಿಂಗ್ಸ್ ಏನಿಲ್ಲ, ವೆರಿ ಸಿಂಪಲ್. ಆರ್ ಯು ಪ್ರೆಸೆಂಟಬಲ್? ಕಾಲ ದೇಶ ವರ್ತಮಾನ, ಆರ್ ಯು ಆನ್ಸರಿಂಗ್? ಥಾಟ್ ವರ್ಡ್ ಅಂಡ್ ಡೀಡ್ ಅಲೈನ್ಮೆಂಟ್ ಇದೆಯಾ? ಇದಕ್ಕೆ ನಾವು ಸ್ಕಾಲಸ್ಟಿಕ್ಸ್ ಬೇಕಿಲ್ಲ, ಕಾಮನ್ ಸೆನ್ಸ್. ನಾವು ದಿನನಿತ್ಯ ಜೀವನದಲ್ಲಿ ನಾವು ಸ್ವಲ್ಪ ಮೆಲ್ಕ್ ಹಾಕಿದ್ರೆ, ಇಫ್ ಯು ರೀಲುಕ್ ಅಟ್ ಟುಡೇಸ್ ಇವೆಂಟ್ಸ್, ಟುಡೇ ನೈಟ್, ಆ್ಯಂಡ್ ಪುಟ್ ಇಟ್ ಥ್ರೂ ದಿಸ್ ಲೆನ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಸ್ಟ್ಯಾಂಡ್ ಅಲ್ವಾ? ಬಟ್ ಯು ಶುಡ್ ಬಿ ಕರೇಜಿಯಸ್ ಇನಫ್ ಟು ಫೇಸ್ ಯುವರ್ ಸೆಲ್ಫ್. ಅವ್ರನ್ನೇ ಧೀರಾಸ್ ಅಂತ ಕರೀತಾರೆ ವೇದಿಕ್ ಇದರಲ್ಲಿ. ಧೀರ ಅಂತಿದೆ. ಧೀರ ಅಂದ್ರೆ ಯಾರು? Dhira is a person who stands and who knows how to face oneself. ನಮ್ಮ ಇಂಪರ್ಫೆಕ್ಷನ್ಸ್ನ ಒಪ್ಕೋಬೇಕು. ನಾನು ಹಿಂಗೆ, ನಾನು ಡಬ್ಬ ಅಂದ್ರೆ ಡಬ್ಬನೇ, ನಾನು ಮಾಡಿರೋದು ಇಂಥದ್ದೇ ಡಬ್ಬ ಕೆಲಸಗಳು ಮಾಡ್ಕೊಂಡ್ಬಂದಿದ್ದೀನಿ, ಆ್ಯಂಡ್ ಅದ್ರ ಮೇಲೆ ಸನಾತನ ಧರ್ಮದ ಒಂದು ಇದು ಹಾಕೊಂಡ್ಬಿಟ್ಟಿದ್ದೀನಿ. ಐ ಹ್ಯಾವ್ ಜಸ್ಟಿಫೈಡ್ ಮೈ ಸೆಲ್ಫ್ ರಾಂಗ್ಲಿ. ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಅನ್ರಾಪ್ ಮಾಡೋಕ್ಕೆ ಧೈರ್ಯ ಬೇಕು. ಓಕೆ, ಸೊ ಫಸ್ಟ್ ಲೇಯರ್ಸ್ ಏನಂದ್ರೆ ಇದೇನೆ. ನಮ್ಮ ಮನೆಯಲ್ಲಿ ನೆಟ್ಗಿದ್ದೀನ, ನಮ್ಮ ತಂದೆ ತಾಯಿಗೆ ತುಂಬ ವೆರಿ ಮಾರಲ್ ಸ್ಟೋರಿ ಥರ ಕಾಣಿಸುತ್ತೆ. ಬಟ್ ಹೌ ಯು ಆರ್ ವಿತ್ ಪೀಪಲ್ ಮ್ಯಾನೇಜ್ಮೆಂಟ್, ಸೊಸೈಟಿ, ಪೀಪಲ್, ಅದಾದ್ಮೇಲೆ ಒಂದೊಂದೇ ಲೇಯರ್ ಕೆಳಗೆ ಬರುತ್ತೆ. ವೇದಾಂತ, ಉಪನಿಷತ್. ಆಕ್ಚುಲಿ ಬಾಬಾ ಟೋಲ್ಡ್ ವೇದಾಂತ ಉಪನಿಷತ್ ಪಾಸ್ಟ್ ಟೈಮ್ he told one day, because I told in a very big way, ಸ್ವಾಮಿ ಎಲ್ಲ ಗೊತ್ತಿರೋದು ನಂಗೆ ಏನು ಗೊತ್ತಿಲ್ಲ ಅಂತ. ನಂಗೆ ಯಾರು ಕೇಳಿದ್ರೆ ಏನಂತ ಹೇಳಿ? ಈಗ ಈ ಸಿನಿಮಾ, ನಮ್ಮ ಸಿನಿಫೈಲ್ಸ್ ಎಲ್ಲ ಒಂದು ಇದಿದೆ, ಸಿನಿಮಾ ಸ್ಟಡಿ ಮಾಡ್ತಾರಲ್ಲ, ಇಟಾಲಿಯನ್ ಮೂವಿ, ಫ್ರೆಂಚ್ ಮೂವಿ, ಆ ಮೂವಿ ಗೊತ್ತಾ, ಇದು ಗೊತ್ತಾ ಅಂತೆಲ್ಲ ಮಾತಾಡೋದು ನಮ್ಮ ಮುಂದೆ. ನಾವೇ ಯಾವುದೂ ನೋಡಿಲ್ಲ ಅಂದರೆ ನಾವು ಬೆಕ್ಕಿನ ಥರ ಇರ್ತೀವಿ ಅಲ್ವಾ? ಸೊ ನನಗೆ ಅದೊಂದು ಭಯ ಆಯಿತು ಆ ಟೈಮಲ್ಲಿ. ಸ್ವಾಮಿ ಏನು ಓದಿಲ್ಲ, ಯಾಕೆ ಓದಬೇಕು? ಇಟ್ ಇಸ್ ರೈಟ್. ಟೂ ಥಿಂಗ್ಸ್ ಯು ಅವಾಯ್ಡ್, ಮನಿ ಆ್ಯಂಡ್ ನಾಲೆಡ್ಜ್. ಇದೆರಡು ಅವಾಯ್ಡ್ ಮಾಡು. ಇದೆರಡು ನಿನ್ನಿಂದ ಬರೋದು, ನೀನು ಅದರಿಂದ ಹೋಗ್ಬಾರ್ದು. ಸಿ, ನಾಲೆಜ್ ಇಸ್ ಇಂಪಾರ್ಟೆಂಟ್, ಬಟ್ ಆ ನಾಲೆಜ್ ಶುಡ್ ಬಿ ರೆಲೆವೆಂಟ್ ನಾಲೆಜ್ ಟು ಯು. ಹೌ ವಿಲ್ ಇಟ್ ಕಮ್ ವೆನ್ ಯು ಡೋಂಟ್ ಟ್ರೆಸ್ಪಾಸ್? ಈ ನಾವು ಒಂದೊಂದೇ ಸ್ಪಿರಿಚುವಲ್ ಕೋರ್ಸ್ಗಳು ತಗೋತೀವಲ್ಲ, ವಿ ಶುಡ್ ಥಿಂಕ್ ಟ್ವೈಸ್ ಆರ್ 10 times. ರಿಯಲಿ ನೀಡೆಡ್? ನಿಜವಾಗ್ಲೂ ಬೇಕಾದ್ರು? ವಿಲ್ ಇಟ್ ಇಂಪ್ರೂವ್ ಮೈ ಕ್ಯಾರೆಕ್ಟರ್? ಲಲಿತಾ ಸಹಸ್ರನಾಮ ಓದಿದ್ವಿ, ಆರ್ ವಿ ಲೈಕ್ ದೇವಿ ಟು ಅವರ್ ಸರ್ವೆಂಟ್? ನಮ್ಮ ನೇಬರ್ಸ್ ಜೊತೆ ಆಗಿದ್ದೀವ? ನಮ್ಮ ಮದರ್ ಇನ್ ಲಾಸ್ ಜೊತೆ, ಡಾಟರ್ ಇನ್ ಲಾಸ್ ಜೊತೆ ಆಗಿದ್ದೀವ ಅಂತ ನಾವು ಕೇಳಬೇಕಿದ್ದು. ಇದರ ವಿ ಆರ್ ಫೂಲಿಂಗ್ ಅವರ್ ಸೆಲ್ಫ್. ದಿಸ್ ನೋ ಬಿಗ್ ಟ್ರೈಟರ್ ದೆನ್ ಅಸ್ ಫಾರ್ ಸನಾತನ ಧರ್ಮ, ಅಧರ್ಮ. If you don't follow what you are read, then you are doing adharma. Better not to do. Because
karma will come in parcels. You won't even know why you are suffering. And unsubscribe yourself from any party. Swami once said, don't be a party to any party. You are a citizen of India. You are a unified citizen of India. Don't be part of anything. ಹಾಗಿದ್ದಾಗ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಲ್ವಾ, ಲೀಡರ್ಸ್. ಸೊ ವೆನ್ ಯು ಆಕ್ಚುಲಿ ಫಾಲೋ ಸನಾತನ ಧರ್ಮ, you not only terrify others, actually ಅವ್ರ ಗನ್ ಕಾಣಿಸ್ಬಿಡ್ತಲ್ಲಿ. They cannot fool you. When you follow Sanatana Dharma, you cannot be fooled. That's the beauty of that. You'll be so empowered with divinity that they cannot fool you, because there's nothing to hold. See, only when there is identity you can hold. When you are beyond identities, that's what it says, no? You are beyond identities. Only the identity is limited to your body, mind complex. Body, mind complex are 10 identities. Beyond that, you are an Atman. That is the true reality. Adan bittu baaki ella matarthivi. Alva? Your true reality is the Atman ಅನ್ನೋ ಫೀಲಿಂಗ್. ಹೇಳಿದ್ರು ಎಷ್ಟು ತಿಳ್ಕೊಂಡ್ರು ನಾವು ಅದನ್ನು ಫಾಲೋ ಮಾಡಲ್ಲ. ನಮಗೆ ಈ ಐಡೆಂಟಿಟಿ. ಅವಾಗ ಏನಾದ್ರೆ ಯಾರು ಬೇಕಾದ್ರೂ ಇಟ್ಕೊಂಡು ಶೂಟ್ ಮಾಡ್ಬೋದು. ಶೂಟ್ ಮಾಡಿ. When you go beyond boundaries, nobody can hold you, because then you become Ajata Shatru. That's the true warfare. That's how you win people. How you win people? By not holding them, but telling that I am one of you. You are all part of me through your actions. So somebody asked me, oh, that means we should not do any warfare. We should not do the military alla waste anta. I said, no. When injustice happens, condemn the act and do what you are supposed to do. But don't hate. Because if you hate, it is a wrong notion completely. Because there's nothing in this universe which is not Brahman. ಅಲ್ವಾ? ಇಫ್ ಯು ಆರ್ ಟ್ರೂ, ವಸುದೈವ ಕುಟುಂಬಕಂ ಅಂತ ಹೇಳಿದ್ಮೇಲೆ ಎಲ್ಲರೂ ನನ್ನವರೇ ಅಂತ ಗೊತ್ತಾದ್ಮೇಲೆ ನಾವೇನ್ ಮಾಡ್ತೀವಿ? ಮಕ್ಕಳು ತಪ್ಪು ಮಾಡಿದ್ರೆ ಏನ್ ಮಾಡ್ತೀವಿ? ವಿ ಡೋಂಟ್ ಹೇಟ್ ದೆಮ್, ವಿಲ್ ಕರೆಕ್ಟ್ ದೆಮ್. ಜೈಲ್ಸ್ ಮತ್ತೆ ಇದೆಲ್ಲ ಲಾ ಅಂಡ್ ಆರ್ಡರ್ ಇದೆಲ್ಲ ವಾಟ್ ಡಸ್ ಇಟ್ ಸೇ? ಇಟ್ ಇಸ್ ನಾಟ್ ಎ ಪನಿಷ್ಮೆಂಟ್ ಅಲ್ಲ ಅವ್ರು ಕೊಡೋದು. ಜೈಲ್ಸ್ ಆರ್ ನೋನ್ ಆಸ್ ಕರೆಕ್ಷನ್ ಸೆಂಟರ್ಸ್. ಆಕ್ಚುಲಿ ಇನ್ US ಅಲ್ಲಿ ಕರೆಕ್ಷನ್ ಸೆಂಟರ್ಸ್ ಅಂತಾರೆ, ರೈಟ್? ಇಟ್ಸ್ ಎ ಕರೆಕ್ಷನ್ ಸೆಂಟರ್. They say, I'm not punishing you, but I'm correcting you so that you will just rectify your flaws, you will be good to the society. ಆ ಒಂದು ನಿದರ್ಶನದಲ್ಲಿ, ಆ ಒಂದು ಲೆನ್ಸ್ ಅಲ್ಲಿ ನಾವು ಅಪ್ರೋಚ್ ಮಾಡಿದ್ರೆ ಎಲ್ಲರನ್ನು, then immediately ರಾಮರಾಜ್ಯಂ is here itself. ಯಾರು somebody message me, because some people consider, because ಇದರಲ್ಲ ಏನೋ ಮಾತಾಡೋದ್ರಿಂದ ಕೆಲವರು consider that I'm some kind of a guru or something. Somebody wanted validation. ರಾಮ ಜನ್ಮಭೂಮಿ ಅದೇ ತಾನೇ ಅಂತ, ಅಲ್ಲೇ ತಾನೇ UP ಅಂತಾನೆ, ಅದೇ ತಾನೇ ಅಂತ ನನಗೆ ಯಾರೋ ಮೆಸೇಜ್ ಮಾಡ್ಕೊಂಡು ನನಗೆ. ಹೇಳಿದ್ರೆ ರಾಮ ಜನ್ಮಭೂಮಿ ಅದಲ್ಲ, ಅದು ಪೊಲಿಟಿಕಲ್ ಜನ್ಮಭೂಮಿ. ರಾಮ ಜನ್ಮಭೂಮಿ ಇಸ್ ಯುವರ್ ಹಾರ್ಟ್. ಹ್ಯಾವ್ ಯು ಅಲೋಡ್ ರಾಮ ಟು ಬಿ ಬಾರ್ನ್ ಇನ್ ಯುವರ್ ಹಾರ್ಟ್? ಇಲ್ಲಿ ಬಿಡದೆ ಅದಿಂಗ ಅಲ್ಲಿ ಹೋಗ್ತೀರಾ ನೀವು? ಯು ಕೆನಾಟ್ ಬಿ ನಥಿಂಗ್ ಲೆಸ್ ದೆನ್ ರಾಮ ಇಫ್ ಯು ವಾಂಟ್ ಟು ಫಾಲೋ ರಾಮ. ಯು ಕೆನಾಟ್ ಫಾಲೋ ರಾಮ, ಯು ಹ್ಯಾವ್ ಟು ಬಿಕಮ್ ರಾಮ. Somebody, one of my friend told he became a Christian. Okay, so I didn't act surprised or anything like that. But he was surprised that I was not acting surprised. Okay, so ನಿನಗೇನು ಅನಿಸ್ಲಿಲ್ವಾ ಅಲ್ಲ? ನನಗೇನು, ನೀನು ಏನು ಬೇಕಾದ್ರೆ ಅದು ನನಗೇನು ಅಂತ. I said, but as long as you are a dove and not a sheep, it's okay. What do you mean? Not a sheep. As it might think in its own personal this thing, it might think it is free, but end of the day it is following a flock. Okay, ಅದು ಟೆನಟಲ್ಲಿ ಇರೋದೇ ಅದು. ಆ ಫ್ಲಾಕ್ ಎಲ್ಲಿ ಕೊಟ್ಟೋಗ್ತಾ ಇದೆ? ಇಟ್ ಇಸ್ ಗೋಯಿಂಗ್ ಟು ಎ ಸ್ಟೇಬಲ್. ಅಲ್ಲಿಂದ ಎಲ್ಲಿ ಕೊಟ್ಟು ಸ್ಲಾಟರ್ ಹೌಸ್ಗೆ ಹೋಗುತ್ತೆ. ಇಫ್ ದ ರಿಲಿಜನ್ ದಟ್ ಯು ಆರ್ ಫಾಲೋಯಿಂಗ್ ಡಸಂಟ್ ಮೇಕ್ ಯು ಅ ಶೀಪ್, ಇಫ್ ಯು ಆರ್ ಅ ಡವ್ ಏನ್ ಮಾಡುತ್ತೆ? ಇಟ್ಸ್ ಫ್ರೀ. ಇಟ್ ಕ್ಯಾನ್ ಕಾನ್ಕರ್ ವಿಸ್ಟಾಸ್, ಇಟ್ ಕ್ಯಾನ್ ಫ್ಲೈ ಓವರ್ ಕ್ಲೌಡ್ಸ್, ನ್ಯೂ ಲ್ಯಾಂಡ್ಸ್, ಫ್ರೀ ಅಲ್ವಾ? If your religion makes you a dove, not an issue. No matter what you follow. Then very poignantly Baba told me, you cannot be nothing less than Jesus. You cannot follow Jesus. Because following is a big problem. You should understand. Knowing the way, walking the way, okay.
Knowing the way can be interpreted 1,000 different ways. But walking the way is only one way.